ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಅಂತ ಮಾಮೂಲಿ ಕೇಳ್ತಾನೆ ಇರ್ತೀನಿ, ನೀವು ಕೂಡ ಆನ್ಸರ್ ಮಾಡೇ ಇರ್ತೀರಾ. ಹಾಗೆ ಇವತ್ತು ಅದನ್ನು ಸ್ಕಿಪ್ ಮಾಡಿಬಿಟ್ಟು ವಿಷಯಕ್ಕೆ ಬರ್ತೀನಿ. ಇದು 2 ಡೇಸ್ ವ್ಲಾಗ್ ಆಗಿರುತ್ತೆ. ಇದು ಆಲ್ಮೋಸ್ಟ್ ಇದು ಸೋಮವಾರದ ವ್ಲಾಗು ಮತ್ತು ಬುಧವಾರದ ವ್ಲಾಗ್ನ ನಾನು ಟೈಅಪ್ ಮಾಡ್ತಾಯಿದ್ದೀನಿ. ಬುಧವಾರ ಮಾರ್ನಿಂಗು ತಿಂಡಿಗೆ ಪೊಂಗಲ್ ಮಾಡಿದ್ದೆ. ಪೊಂಗಲ್ ನಮ್ಮನೆ ಎಲ್ಲರಿಗೂ ಕೂಡ ತುಂಬ ಇಷ್ಟ, ಹಾಗೆ ನನಗೂ ಅಷ್ಟೇ ತುಂಬ ಫೇವ್ರೇಟು. ಎಲ್ಲರಿಗೂ ಸ್ವಲ್ಪ ಗಂಟ್ಲು ನೋವಿದ್ದಿದ್ದರಿಂದ ಯಾವುದೋ ತಿಂಡಿ ಮಾಡೋಕ್ಕೆ ಆಗಿರಲಿಲ್ಲ, ತಿಂಡಿನೇ ಮಾಡಿರಲಿಲ್ಲ. ಅವರಿಗೆಲ್ಲ ಆಯಿಲ್ ಫುಡ್ ಕೊಟ್ಬಿಟ್ಟು ಆಮೇಲೆ ನಾವು ಬೇರೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ವಲ್ಲ, ಹಾಗಾಗಿ ಮಾಡೇ ಇರಲಿಲ್ಲ. ಅದಕ್ಕೋಸ್ಕರ ಪೊಂಗಲ್ನ ಮಾಡಿದ್ದೆ. ಪೊಂಗಲೆಲ್ಲ ಆಯಿತು, ಇನ್ನೇನು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಅದಕ್ಕೆ ಕಾಂಬಿನೇಷನ್ ಆಗಿ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇನ್ನು 2 ಡೇಸಲ್ಲಿ ನಮ್ಮದು ಕಣ್ಣದ ಹಬ್ಬ ಇತ್ತಲ್ವ, ಹಾಗಾಗಿ ಅವತ್ತು ಮಾಡ್ತೀವಿ ಸ್ವೀಟ್ ಪೊಂಗಲು. ಮತ್ತು ಅವತ್ತು ತಿನ್ನೋಕ್ಕೆ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಮಾಡಲಿಲ್ಲ, ಜಸ್ಟ್ ಪೊಂಗಲ್ ಮಾಡಿದ್ದೆ ಅಷ್ಟೇ. ತಿಂಡಿ ಗಿಂಡಿ ಎಲ್ಲ ತಿಂದ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿದ್ದಾಯಿತು. ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು. ಆಲ್ರೆಡಿ ಮಧ್ಯಾಹ್ನ ಆಗೋಗಿದೆ, ಎಲ್ಲರೂ ಕೂಡ ನಿದ್ದೆ ಮಾಡ್ತಿದ್ದಾರೆ ಒಂದು ರೌಂಡು ತಿಂಡಿ ಎಲ್ಲ ತಿಂದ್ಕೊಂಡು. ನಾನು ಈಗ ಅಡುಗೆಗೆ ಪ್ರಿಪೇರ್ ಮಾಡಬೇಕು, ಹೋಗ್ತಾಯಿದ್ದೀನಿ. ಒಂದೆರಡು ಹೀರೆಕಾಯಿ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಅವತ್ತು ತಂದಿರೋದನ್ನ. ಇನ್ನು 2ರಲ್ಲಿ ಪಲ್ಯ ಮಾಡಿದರೆ ಸಾಕಾಗೋದೇ ಇಲ್ಲ, ಹಂಗಾಗಿ ಇನ್ನು ಬೇಳೆ ಸಾಂಬಾರು ಜೊತೆ ಉಪ್ಸಾರ್ಗೆ ಹಾಕೋಣ ಅಂದ್ಕೊಂಡೆ. ಅದು ಏನು ನಮ್ಮನೆ ಜಾಸ್ತಿ ಯಾರು ಇಷ್ಟಪಡಲ್ಲ, ಹಾಗಾಗಿ ಒಂಥರ ಹೊಸ ರೆಸಿಪಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಡಿಫ್ರೆಂಟಾಗಿ ಮಾಡಿದ್ದೆ. ಬಟ್ ಸಾಂಬಾರಂತೂ ಸಖತ್ತಾಗಿ ಬಂದಿತ್ತು. ಕಾಯೇನು ರುಬ್ಬ ಹಾಕಿಲ್ಲ, ಮೇಲ್ಗಡೆ ಹಂಗೆ ಜಸ್ಟ್ ಉದುರಿಸಿದ್ದೀನಿ ಅಷ್ಟೇ. ಅದು ಒಗ್ಗರಣೆ ಹಾಕಿರಿ ಎಲ್ಲ ಮಾಡಿದ್ದಾಯಿತು. ಎಷ್ಟು ಸೂಪರಾಗಿತ್ತು ಅಂದರೆ, ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ನೋಡಿಕೊಂಡೇ ಮಾಡಿದ್ದು, ಹಂಗಾಗಿ ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಬೇರೆಯವ್ರದ್ದು ರೆಸಿಪಿ ಅಲ್ವಾ. ಹಾಗೇ ನೆಕ್ಸ್ಟು ಇವಾಗ ಮಂಗಳವಾರ ನಮ್ಮ ಪಾಪು ನೋಡೋಕೆ ಹೋಗಬೇಕಿತ್ತು. ನಮ್ಮ ಅಣ್ಣನ ಹೆಂಡ್ತಿಗೆ ಡೆಲಿವರಿ ಆಗಿತ್ತು, ಸೊ ಪಾಪುನ ನೋಡೋಕೆ ಹೋಗಬೇಕಿತ್ತು. ಯಾವ ಬೇಬಿ ಅಂತ ತುಂಬ ಜನ ಕೇಳಿದ್ರಿ. ಬೇಬಿ ಬಂದ್ಬಿಟ್ಟು ಗರ್ಲ್ ಬೇಬಿ ಆಗಿರೋದು. ಸೂಪರಾಗಿತ್ತು. ಪಾಪು ನೋಡ್ಕೊಂಡು ಬಂದ್ವಿ. ಹೋಗೋಕ್ಕೆ ಅಂದ್ಬಿಟ್ಟು ಬೇಗ ರೆಡಿ ಆದ್ವಿ. ನಮ್ಮ ಮನೆಯವ್ರೇನೋ ಕೆಲಸ ಅಂದ್ಬಿಟ್ಟು 7 ಗಂಟೆಗೆ ಬಿಟ್ಬಿಟ್ವಿ. ಇಲ್ಲಿ ಮಂಡ್ಯದಲ್ಲಿ ಡೆಲಿವರಿ ಆಗಿದೆ, ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ. ಸೊ ಹಂಗಾಗಿ ಹೋಗ್ಬೇಕಿತ್ತಲ್ವ, ಮಾರ್ನಿಂಗ್ ಬೇಗನೆ ಒಂದು 7 ಗಂಟೆ ಅಷ್ಟರೊಳಗಡೆ ಬಿಟ್ಬಿಟ್ವಿ ಮನೇನ. ಆ ಕಡೆಯಿಂದ ಬರಬೇಕಾದ್ರೆ ಅವರ ಮಾವನ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಅಲ್ಲೇ ಬರೋದಾ ಅಂತ ಅಂದ್ಕೊಂಡ್ವಿ, ಹೊರಟು. ಸೊ ಪಾಪುನ ನೋಡೋಕೆ ಹೋಗಿದ್ವಲ್ವಾ, ಅಂದರೆ ಭಾನುವಾರ ಡೆಲಿವರಿ ಆಗಿದ್ದು, ಅವತ್ತು ಹೋಗೋಕ್ಕಾಗಲೇ ಇಲ್ಲ. ಹಾಗಾಗಿ ಸೋಮವಾರನೂ ಸ್ವಲ್ಪ ಬ್ಯುಸಿ ಇದ್ವಿ, ಹೋಗೋಕ್ಕೆ ಆಗಲಿಲ್ಲ. ಆಮೇಲೆ ಲೊಕೇಶನ್ ಕಳಿಸ್ತಾ ನಮ್ಮ ಅಣ್ಣ. ಸೊ ಬಂದು ಅಲ್ಲಿ ಹೋಗ್ತಾಯಿದ್ದೀವಿ. ನೋಡ್ಬೋದೇನೋ, ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ, ನಾನು ಯಾವ ಹಾಸ್ಪಿಟಲ್ಗೆ ಹೋಗಿರಬಹುದು ಅಂತ. ಮಂಡ್ಯದಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದು, ಆ್ಯಕ್ಚುಲಿ ನರ್ಸಿಂಗ್ ಹೋಮ್ ಇದು. ಸರ್ ಅಂದ್ಬಿಟ್ಟು ಹೋದ್ವಿ. ಬಟ್ ಪಾಪುದೆಲ್ಲ ಫೋಟೋ ಹಾಕಿಲ್ಲ ನಾನು, ಯಾಕಂದರೆ ಅವಾಗ ತಾನೇ ಹುಟ್ಟಿತ್ತಲ್ವ, ಅದಕ್ಕೆ ದೃಷ್ಟಿ ಏನೂ ಆಗಬಾರ್ದು ಅಂತ ಹಾಕಿಲ್ಲ. ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಹಾಗೆ ಪಾಪು ಎಲ್ಲ ನೋಡ್ಕೊಂಡಿದ್ದಾಯಿತು. ಇವಾಗ ಮನೆ ಕಡೆ ಹೊರಡಬೇಕಿತ್ತು. ಹಾಗೆ ಆನ್ ದಿ ವೇ ಹೇಳಿದ್ನಲ್ಲ, ನಮ್ಮ ಮನೆಯವ್ರ ಮಾವನ ಮನೆಗೆ ಹೋಗ್ಬಿಟ್ಟು ಬರಬೇಕು ಅಂತ. ಅಲ್ಲೇ ಮಂಡ್ಯದಲ್ಲೇ ನಮ್ಮ ಅತ್ತೆ ಅಪ್ಪನ ಮನೆ ಅದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು. ಹೋದ ವ್ಲಾಗಲ್ಲೆಲ್ಲ ನಾನು ಆಲ್ರೆಡಿ ಹಾಕಿದ್ದೆ ಅನಿಸುತ್ತೆ, ಅದ್ರ ವೀಡಿಯೋ ಎಲ್ಲ ಹಾಕಿದ್ನಲ್ಲ, ತಾತಂದು ಕಾರ್ಯ ಅದ್ರದ್ದೆಲ್ಲ ವೀಡಿಯೋಸ್ ಹಾಕಿದ್ದೆ. ರೀಸೆಂಟಾಗಿ ಅವ್ರ ತಾತ ಎಕ್ಸ್ಪೈರ್ ಆಗಿದ್ದು. ಸೊ ಅಲ್ಲೇ ಒಂದು 3 to 4 ಡೇಸ್ ಇದ್ವಿ. ವ್ಲಾಗ್ ಕೂಡ ಹಾಕಿದ್ದೆ, ನಾನು ನೋಡಿರ್ಬೋದು. ಹಾಗೆಯೇ ನೋಡಿಲ್ಲ ಅಂದರೆ ಬೇಕಾದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ನೋಡಿ. ಮತ್ತು ಹಾಗೆ ಕೇಳ್ಕೊತಾ ಇರೋದಿಷ್ಟೇ, ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಏನು ಮಾಡಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು. ಹಾಗೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಅದೇ ಹೇಳಿದ್ನಲ್ಲ, ನಮ್ಮ ಮನೆಯವ್ರ ತಾತನ ಮನೆಗೆ ಎಂಟ್ರಿ ಕೊಟ್ಟಾಯಿತು. ಸೊ 8 ಗಂಟೆ 8:30 ಅಷ್ಟರೊಳಗಡೆ ಅವ್ರ ಮನೇಲೇ ಇದ್ದೋ. ತಿಂಡಿ ಮಾಡೋಕ್ಕೆ ಹೇಳಿದ್ರಲ್ವ, ಸೊ ಬಂದ್ವಿ. ತಿಂಡಿ ತಿನ್ಕೊಂಡು ಹೊರಡೋಣ ಅಂತ. ಅಷ್ಟರಲ್ಲಿ ಚಿಕ್ಕಮ್ಮನೂ ರೆಡಿ ಮಾಡ್ತಾಯಿದ್ರು ತಿಂಡಿ. ಅಷ್ಟರೊಳಗಡೆ ಬಂದಿದ್ದಾಳೆ ನೋಡಿ, ಎಂಟ್ರಿ ಕೊಟ್ಟಿದ್ದಾಳೆ ನಮ್ಮ ವಾರ್ಗಿತ್ತಿ. ಆ್ಯಕ್ಚುಲಿ ಮಾವನ ಮಗಳನ್ನ ನಮ್ಮ ಚಿಕ್ಕತ್ತೆ ಮಗನಿಗೆ ತಂದ್ಕೊಂಡಿರೋದು ಅಂತ ಹೇಳಿದ್ದೆ ಅಲ್ವಾ ನಾನು, ಅವಳೇನೆ ಇವಳು. ಆಮೇಲೆ ಇಲ್ಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ. ಮತ್ತು ಬುಧವಾರ ನಮ್ಮ ಮನೇಲಿ ಕಣ್ಣದ ಹಬ್ಬ ಅಂತ ಹೇಳಿದೆ ಅಲ್ವಾ, ಸೊ ಮುನಿಯಪ್ಪನ ಹಬ್ಬ ಅಂತಲೂ ಕೂಡ ಕರಿತೀವಿ ನಮ್ಮ ಅಪ್ಪನ ಮನೆಗಳಲ್ಲಿ ನಾವು. ಸೊ ಅವತ್ತು ಮಾರ್ನಿಂಗ್ ಎದ್ದು ನನ್ನ ಮಗ ನೋಡಿ ಯಾವ ಥರ ಆಟಾಡ್ತಾ ಇದ್ದಾನೆ. ಅವನ ಪಾಡ್ಗೆ ಅವನು ಆಟಾಡ್ತಾ ಇದ್ದ. ಈ ಕಡೆ ತಿರುಗಿಸಿ ಮಲಗಿಸಿದ್ರೆ ಆಲ್ರೆಡಿ ಸರ್ಕಲ್ ಥರ ಒಂದು ರೌಂಡ್ ಬಂದಿದ್ದಾನೆ. ಆ ಕಡೆ ಟರ್ನ್ ಆದ, ಈ ಕಡೆ ಟರ್ನ್ ಆದ. ಈಗ ಆಲ್ರೆಡಿ ಈ ಥರ ಮಲಗಿದ್ದಾನೆ. ಒಟ್ನಲ್ಲಿ ಅವನ ಪಾಡ್ಗೆ ಅವನು ಆಟಾಡ್ತಾ ಇದ್ದ, ನನಗೇನು ತೊಂದರೆ ಕೊಡಲಿಲ್ಲ. ಬೇಗನೆ ಎದ್ದಿದ್ದ ಅವನು ಕೂಡ.
ಹಬ್ಬ ಇರೋದ್ರಿಂದ ನಾವು ಒಂದು 6:30ಗೆ ಎದ್ದು ತಿಂಡಿ ಎಲ್ಲ ಮಾಡಿದ್ದೆ. ಟೊಮೊಟೊ ಬಾತ್ ಮಾಡಿದ್ದೆ ತಿಂಡಿ ಗಿಂಡಿ ಎಲ್ಲ ತಿಂದ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲರೂ ಕೂಡ ಅಲ್ಲಿ ತೋಟದ ಹತ್ರ ಅಲ್ವಾ ಅದನ್ನು ಮಾಡೋದು, ಬೆಲ್ದನ ಎಲ್ಲ ಮಾಡ್ತಾರೆ ತೋಟದಲ್ಲಿ. ಸೊ ಹೋಗೋಕ್ಕೆ ಅಂತ ರೆಡಿ ಆಗ್ತಾಯಿದ್ರು. ಅಷ್ಟರೊಳಗೆ ಟೀ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ರೆಡಿ ಮಾಡಿ, ನಾವು ಆ್ಯಕ್ಚುಲಿ ಬೆಲ್ಲದ ಟೀನೇ ಕುಡಿಯೋದು ಪ್ರತಿದಿನ. ಹಾಗಾಗಿ ಬೆಲ್ಲದ ಟೀ ಮಾಡ್ಕೊಂಡು ಕುಡಿದ್ವಿ. ಹಾಗೆಯೇ ಗೊತ್ತಲ್ಲ ಬೆಲ್ದನಕ್ಕೆ ಕಾಯಿ ಅದೇನೇನೋ ಹಾಕ್ತಾರಲ್ಲ, ಹಾಗಾಗಿ ಎಲ್ಲ ರುಬ್ಕೊಡ್ತಾಯಿದ್ದೆ ನಾನು. ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಕೊಟ್ಟೆ, ಕೊಬ್ಬರಿ ಅದೆಲ್ಲ. ಹಾಗೆಯೇ ಸ್ವಲ್ಪ ಕಡಲೆ ಬೀಜ ಎಲ್ಲ ಹುರಿದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬೆಲ್ದನ್ನ. ತುಂಬ ಸ್ವೀಟ್ ಜಾಸ್ತಿ ಇಷ್ಟ ನನಗೆ, ಸಿಕ್ಕಾಬಟ್ಟೆ ಸ್ವೀಟ್ ತಿಂತೀನಿ. ಎಲ್ಲರೂ ಅದನ್ನೇ ಬೈತಾ ಇರ್ತಾರೆ, ಯಾವಾಗಲೂ ಬರೀ ಸ್ವೀಟೇ ತಿಂತಾ ಇರ್ತೀಯ ನೀನು ಅಂತ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಸ್ವೀಟ್ ಅಂದರೆ. ಹಾಗಾಗಿ ಬೆಲ್ಲನ ಚೆನ್ನಾಗಿ ಬೆಲ್ಲ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೆ. ಇಲ್ಲಿ ತೋಟದಿಂದ ಕೆಳಗಡೆ ಹೋಗ್ಬೇಕಲ್ವಾ, ನಾನು ಹೋಗಲ್ಲ, ಬಾವಿಯಿಂದ ಕೆಳಗಡೆ ಐತೆ ಹೊಲ, ಅಲ್ಲಿಗೆ ಹೋಗಬೇಕು. ಹಾಗೆ ಸಣ್ಣ ಪಾಪುನ ಅಲ್ಲೆಲ್ಲ ಕರ್ಕೊಂಡೋಗೋದು ಅಷ್ಟು ಸೇಫ್ ಅಲ್ಲ. ಹಾಗಾಗಿ ಅವರೆಲ್ಲರೂ ಹೋಗಿದ್ದಾರೆ, ಮಾಡಿಕೊಂಡು ಬರ್ತಾರೆ. ಹಾಗೆ ವೀಡಿಯೋನು ಕೂಡ ಕೇಳಿದರು. ಖಂಡಿತ ಹಾಕ್ತೀನಿ ವೀಡಿಯೋನ. ಯಾವ ಥರ ನೀವು ಹಬ್ಬ ಮಾಡ್ತೀರಾ ಅಂತ ಕೇಳಿದರು. ಸೊ ವೀಡಿಯೋ ಬರುತ್ತೆ ನೆಕ್ಸ್ಟ್, ಇವಾಗ ಹಾಕ್ತೀನಿ ನೋಡಿ ಕ್ಲಿಪ್ಪಿಂಗು. ನಾನು ಹೋಗಿಲ್ಲ ಅಂದ್ರೂ ನಿಮಗೋಸ್ಕರ ಕ್ಲಿಪ್ಪಿಂಗ್ ಅಂತೂ ರೆಡಿ ಇರುತ್ತೆ ನೋಡಿ. ಫಸ್ಟಿಗೆ ಏನು ಮಾಡ್ತಾರೆ ಅಂದರೆ, ಹೋಗ್ಬಿಟ್ಟು ತೋಟದ ಹತ್ರ ಪೂಜೆ ಸಾಮಾನು ಅದೆಲ್ಲ ಒಂದು ಕಡೆ ಇಟ್ಕೋತಾರೆ. ಹಾಗೆ ಅಲ್ಲಿ ಬೆಲ್ದನ ಮಾಡೋದು ಇವತ್ತಿನ ವಿಶೇಷತೆ. ಹಾಗೆಯೇ 3 ಕಲ್ಲುಗಳನ್ನ ಆ ಕಡೆ ಈ ಕಡೆ ಎಲ್ಲ ಜೋಡಿಸಿ ಮೇಲ್ಗಡೆ ಇಟ್ಟು ಅದನ್ನು ಒಂಥರ ದೇವ್ರ ಗುಡಿ ಥರ ಫಸ್ಟು ಮಾಡ್ಕೋತಾರೆ. ಅದಕ್ಕೆ ಕೆಳಗಡೆ ಈ ಸಗಣಿ ಬರುತ್ತಲ್ವ, ಅದರಲ್ಲೆಲ್ಲ ನೀಟಾಗಿ ಸಾರಿಸಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕ್ತಾರೆ. ಹಾಕ್ಬಿಟ್ಟು ಅದು ಒಂಥರ ದೇವಸ್ಥಾನದ ಥರ ರೆಡಿ ಆಗುತ್ತೆ. ಆಮೇಲೆ ಈ ಹೊಂಗೆ ಮರದ್ದು ಎಲೆಗಳು ಬರುತ್ತಲ್ವ, ಅದನ್ನು ಅದ್ರ ಮೇಲೆ ಇಡ್ತಾರೆ. ಯಾಕೆ ಅಂದರೆ ತಂಪಾಗಿರಲಿ ಅಂತ. ಅದು ಅದರದ್ದು ವಿಶೇಷತೆ. ಅದಕ್ಕೋಸ್ಕರ ತಂಪಾಗಿರಲಿ ಅಂದ್ಬಿಟ್ಟು ಆ ಎಲೆಗಳಿಂದ ಫುಲ್ಲು ಜೋಡಿಸಿರ್ತಾರೆ. ಹಾಗೆಯೇ ಒಂದು ಕಡೆ ತಳಗೆ ಮಾಡಬೇಕು, ಅಂದರೆ ಪ್ರಸಾದ ಮಾಡಬೇಕು. ಆ ಪ್ರಸಾದನ ಯಾವ ಥರ ಮಾಡ್ತಾರೆ ಅಂದರೆ, ಈ ಬೆಲ್ದನ್ನ ಗೊತ್ತಲ್ವ, ತಿಂದಿರ್ತೀರ ಅನ್ಕೋತೀನಿ. ಅದೇ ಫಸ್ಟ್ ಮಾಡಬೇಕಾಗಿರೋದು ಬೆಲ್ದನ್ನ. ಆ ಬೆಲ್ದನ್ನನ್ನು ಗ್ಯಾಸಲ್ಲಿ ಆಗಲಿ ಅಥವಾ ಈ ಸ್ಟವ್ಗಳಲ್ಲಾಗಲಿ ತಗೊಂಡೋಗಿ ಮಾಡುವಂಗಿಲ್ಲ. ಅಲ್ಲೇ 3 ಕಲ್ಲನ್ನ ಜೋಡಿಸಿ ಸೌದೆನ ಉರಿ ಹಾಕ್ಬಿಟ್ಟು ಮಾಡಬೇಕು. ಅದೇ ಇದ್ರದ್ದು ವಿಶೇಷತೆ. ಯಾಕೆ ಅಂದರೆ ನೋಡಿ, ಅಲ್ಲಿ ಆ ಥರ 3 ಇದರಲ್ಲಿ ಮಾಡಬೇಕು. ಯಾವುದೇ ಸ್ಟವ್ನು ಅಥವಾ ಬೇರೆ ಆರ್ಟಿಫಿಷಿಯಲ್ ಇದನ್ನ ಏನೂ ಕೂಡ ತಗೊಂಡು ಹೋಗುವಾಗಿಲ್ಲ. ಹಾಗೆ ಇಲ್ಲಿ ಕೋಳಿನ ಕುಯ್ದುಬಿಟ್ಟು ಅದರದ್ದು ಬ್ಲಡ್ ಬರುತ್ತಲ್ವ, ಅದರಲ್ಲಿ ಆ ಪ್ರಸಾದನ ಹಾಕಿ ಇಡೀ ಭೂಮಿಗೆಲ್ಲ ಎರಚ್ತಾರೆ. ಅದರದ್ದೇ ಈ ಹಬ್ಬ. ಯಾರಾದರೂ ವೆಜಿಟೇರಿಯನ್ಸು ಈ ವಿಡಿಯೋನ ನೋಡ್ತಾ ಇದ್ದರೆ ಈ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಯಾಕಂದರೆ ಅವರಿಗೆ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಏನಿದು ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಅನ್ಕೊತಾರೆ. ಸೊ ನಮಗೆ ಗೊತ್ತಿರೋರಾದರೆ ಏನೂ ಆಗಲ್ಲ, ಆದರೆ ತಿಂದೇ ಇರೋರಿಗೆ ಅದೊಂಥರ ಮುಜುಗರ ಅನಿಸುತ್ತೆ, ಒಂಥರ ಅವ್ರಿಗೆ ಇಷ್ಟನೇ ಆಗಲ್ಲ ಅಂದ್ಕೊಳ್ಳಿ. ಈ ಥರ ಬೆಲ್ದನೆ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ತಳಗೆ ಮಾಡಿ ಇಡೋದು. ಹಾಗೆ ಹೇಳಿದ್ನಲ್ಲ, ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದೆಲ್ಲ ನೀಟಾಗಿ ಎರಚ್ಬಿಟ್ಟು ಭೂಮಿಗೆಲ್ಲ ಪೂಜೆ ಮಾಡಿಕೊಂಡು ಅದಕ್ಕೇನೇನೋ ಹೇಳ್ತಾರೆ, ಕೂಕೊಂಡು ಹೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ಮನೆಯವರು ಹೇಳ್ತಾರೆ. ಅದೆಲ್ಲ ಹೇಳ್ಬಿಟ್ಟು ಕೂಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬರೋದು. ಬಂದ್ಬಿಟ್ಟು ಏನು ಮಾಡೋದಂದರೆ, ಈ ಕೋಳಿ ಎಲ್ಲ ಇರುತ್ತಲ್ವ, ಅದೆಲ್ಲ ನೀಟಾಗಿ ಅಲ್ಲೇ ರೆಡಿ ಮಾಡಿಕೊಂಡು ಬಂದಿರ್ತಾರೆ. ಕಂಟು ಹಾಕಬೇಕು ಅಂತಾರೆ. ಅಂದರೆ ಅದು ಪುಕ್ಕ ಎಲ್ಲ ಹಾಕಿರ್ತಾರಲ್ವ, ಅದಕ್ಕೆ ಬೆಂಕಿ ಹಾಕಿ ಅದ್ರ ಸ್ಮೆಲ್ನ ಇಡೀ ಭೂಮಿ ಎಲ್ಲ ಹರಡೋ ಥರ ಮಾಡ್ತಾರೆ. ಅಂದರೆ ಯಾವುದೇ ದುಷ್ಟಶಕ್ತಿ ಅಥವಾ ಯಾವುದೇ ಇದ್ರ ಶಕ್ತಿ ಬೇರೆ ಇದನ್ನು ದಾಟಬಾರ್ದು ಅಂತ ಆ ಕಂಟನ್ನ ಹಾಕ್ಬಿಟ್ಟು ಅದೆಲ್ಲ ಮುಗಿಸ್ಬಿಟ್ಟು ಮನೆ ಕಡೆ ಬರ್ತಾರೆ. ಅದೇ ಇವತ್ತಿನ ವಿಶೇಷತೆ. ಕಣ್ಣದಬ್ಬ ಅಥವಾ ಮುನಿಯಪ್ಪನ ಹಬ್ಬ ಅಂತಾರೆ. ನಮ್ಮ ಮನೆಯವ್ರೇನೋ ಮಾಡ್ತಾಯಿದ್ದಾರೆ ನೋಡಿ, ಇಲ್ಲಿ ಕಾಯಿ ಏನೋ ಎಡಿತಾ ಇದ್ದಾರೆ ಅನಿಸುತ್ತೆ. ಒಟ್ಟಾರೆಯಾಗಿ ಈ ಹಬ್ಬದ ಸಾರಾಂಶ ಹೇಳ್ಬೇಕಂದ್ರೆ, ವರ್ಷದಿಂದ ನಮ್ಮ ಒಂದು ಜಮೀನ, ನಮ್ಮ ಒಂದು ಹೊಲ ಎಲ್ಲ ಕಾಯ್ಕೊಂಡಿರೋ ಅಂತಹ ಆ ದೇವರು ಮುನೇಶ್ವರನಿಗೆ ಒಂದು ನಮನ ಸಲ್ಲಿಸೋವಂಥ ಹಬ್ಬ ಅಂತಲೇ ಹೇಳ್ಬೋದು ಇದನ್ನ. ಅದಕ್ಕೋಸ್ಕರ ಮುನಿಯಪ್ಪನ ಹಬ್ಬ ಅಂತ ಅಂತಾರೆ. ಹಾಗೆಯೇ ಇವಾಗ ಚಿಕನ್ ಎಲ್ಲ ರೆಡಿ ಆಯಿತು. ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಸಿ ಅಡುಗೆ ಮಾಡೋಷ್ಟರಲ್ಲಿ 3 ಗಂಟೆ ಮೇಲೆ ಆಗೇ ಹೋಯ್ತು. ಇನ್ನೇನು ಊಟ ಮಾಡಬೇಕು. ಸೊ ನೀವು ಬನ್ನಿ ನಮ್ಮ ಮನೆಗೆ, ಊಟ ಮಾಡ್ಕೊಂಡು ಹೋಗೋರಂತೆ. ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ನ ಕೊಡಿ. ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ.
ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಮಗನಿಗೆ ತುಂಬ ಕೆಮ್ಮಾಗ್ಬಿಟ್ಟಿದೆ. ಪರವಾಗಿಲ್ಲ ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.